ನಮಸ್ಕಾರ ಸ್ನೇಹಿತರೆ. ಹೆಣ್ಣಿಗೆ ಅಪ್ಪನ ಆಸ್ತಿಯಲ್ಲಿ ಪಾಲು ಸಿಗುವ ಬಗ್ಗೆ ಕೋರ್ಟ್ ಹೊಸ ರೂಲ್ಸ್ ಏನಂತ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡೋಣ ಸ್ನೇಹಿತರೆ. ಏನಂದರೆ, ನಿಮಗೆಲ್ಲರಿಗೂ ಪವನ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ನೀವು ಕೂಡ ಅಪ್ಪ ಅಮ್ಮನ ಆಸ್ತಿಯಲ್ಲಿ ಪಾಲು ಪಡೆದುಕೊಳ್ಳಬೇಕು ಅಂತ ಅಂದುಕೊಂಡಿದ್ದರೆ ಸುಪ್ರೀಂ ಕೋರ್ಟ್ ಹೊರಡಿಸಿರುವ ಈ ಆದೇಶ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು ಸ್ನೇಹಿತರೆ. ಇದು ತುಂಬ ಉಪಯುಕ್ತವಾದ ಮಾಹಿತಿ ಸ್ನೇಹಿತರೆ. ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಅಪ್ಪ ಅಮ್ಮನ ಆಸ್ತಿ ಕೇಳುವ ಮಕ್ಕಳಿಗೆ ಈಗ ಸುಪ್ರೀಂ ಕೋರ್ಟ್ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಸ್ನೇಹಿತರೆ. ಏನಪ್ಪ ಅಂದರೆ, ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಸ್ವಂತ ಮಕ್ಕಳು ಅಂದರೆ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅಪ್ಪ ಅಮ್ಮನ ಆಸ್ತಿಯಲ್ಲಿ ಯಾವುದೇ ರೀತಿ ಪಾಲು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾದರೆ ಯಾವ ಸಂದರ್ಭದಲ್ಲಿ ಅಪ್ಪ ಅಮ್ಮನ ಆಸ್ತಿಯನ್ನು ಮಕ್ಕಳಾದವರು ಪಾಲು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನೋರಿಗೆ ಈ ವಿಡಿಯೋ ಸ್ನೇಹಿತರೆ. ಆ್ಯಂಡ್ ಈ ವಿಡಿಯೋನೇ ಫ್ರೆಂಡ್ಸ್ಗೆ ಯಾರಿಗಾರು ಶೇರ್ ಮಾಡಿ, ಅವ್ರಿಗೆ ಕೂಡ ಈ ವಿಷಯ ಗೊತ್ತಾಗಲಿ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ಹೊರಡಿಸುವ ಹೊಸ ಆದೇಶದ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೇಳಿ ನಮಗೆ ತಿಳಿಸಿ ಸ್ನೇಹಿತರೆ. ಈಗಿನ ಕಾಲದಲ್ಲಿ ಸಾಕಷ್ಟು ಮಕ್ಕಳು ಅಪ್ಪನ ಅಮ್ಮನ ಆಸ್ತಿಯಲ್ಲಿ ಪಾಲು ಪಡೆದುಕೊಳ್ಳುವ ಬಯಸುತ್ತಾರೆ. ಆದರೆ ಅಪ್ಪ ಅಮ್ಮನ ಆರೈಕೆ ಮಾಡುವುದು ಅವರಿಗೆ ಇಷ್ಟ ಇರುವುದಿಲ್ಲ. ಆಸ್ತಿಯಲ್ಲಿ ಪಾಲು ಬೇಕು ಅಂದರೆ ಅಪ್ಪ ಅಮ್ಮನ ಬೇಡ ಎನ್ನುವ ಮಕ್ಕಳು ಈಗಿನ ಕಾಲದಲ್ಲಿ ಸಾಕಷ್ಟು ಇದ್ದಾರೆ ಸ್ನೇಹಿತರೆ ಅಂತ ಹೇಳ್ಬೋದು. ಈ ಕಾರಣಗಳಿಂದ ಸುಪ್ರೀಂ ಕೋರ್ಟ್ ಏನು ವಿಚಾರ ಮಾಡಿದಪ್ಪ ಅಂದರೆ, ಅಪ್ಪ ಅಮ್ಮನ ಆಸ್ತಿಗೆ ಸಂಬಂಧಪಟ್ಟಂತೆ ಹೊಸ ನಿಯಮ ದೇಶಾದ್ಯಂತ ಜಾರಿಗೆ ತಂದಿದೆ. ಇನ್ನು ಮುಂದೆ ಅಪ್ಪ ಅಮ್ಮನ ಆರೈಕೆ ಮಾಡದ ಮಕ್ಕಳಿಗೆ ಅಪ್ಪ ಅಮ್ಮನ ಆಸ್ತಿಯಲ್ಲಿ ಯಾವುದೇ ರೀತಿಯ ಪಾಲು ಸಿಗುವುದಿಲ್ಲ. ತಂದೆ ತಾಯಿಯ ವೃದ್ಧಾಪ್ಯದಲ್ಲಿ ಅವರನ್ನು ನೋಡಿಕೊಳ್ಳದೇ ಇರುವುದು, ಅವರಿಗೆ ತಿಂಗಳ ಖರ್ಚಿಗೆ ಹಣವನ್ನು ಕೂಡ ಕೊಡದೇ ಇರುವುದು, ಅಥವಾ ಅವರ ಆರೋಗ್ಯನ ಸರಿಯಾಗಿ ನೋಡಿಕೊಳ್ಳಲಾರದೇ ಇರುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಪಾಲನೆ ಮಾಡದೇ ಇದ್ದರೆ ಇನ್ನು ಮುಂದೆ ಅಪ್ಪ ಅಮ್ಮನ ಆಸ್ತಿಯಲ್ಲಿ ಬಿಡಿಗಾಸು ಕೂಡ ಸಿಗುವುದಿಲ್ಲ ಸ್ನೇಹಿತರೆ. ಒಂದು ವೇಳೆ ಈಗಾಗಲೇ ಅಪ್ಪ ಅಮ್ಮ ಆಸ್ತಿಯಲ್ಲಿ ಪಾಲು ಪಡೆದುಕೊಂಡ ಮಕ್ಕಳು ಅವರನ್ನು ಸರಿಯಾಗಿ ನೋಡಿಕೊಳ್ಳದೇ ಇದ್ದರೂ ಕೂಡ ಅಪ್ಪ ಅಮ್ಮನ ಆ ದಾನದ ಪತ್ರವನ್ನು ಮರಳಿ ವಾಪಸ್ ಪಡೆದುಕೊಳ್ಳಬಹುದಾಗಿದೆ. ಅಂದರೆ ತಂದೆ ತಾಯಿ ಅಥವಾ ತಾಯಿಯಾದಳು ತಾನು ಸಂಪಾದನೆ ಮಾಡಿದ ಆಸ್ತಿಯನ್ನು ಮಕ್ಕಳಿಗಾಗಿ ಈಗಲೇ ದಾನದ ಪತ್ರ ಕೊಟ್ಟಿರ್ತಾರೆ, ಅದನ್ನು ವಾಪಸ್ ಕೂಡ ಪಡೆಯಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಕೋರ್ಟ್ ಈಗ ಹೊಸ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ. ಆ ದಾನ ಪತ್ರವನ್ನು ರದ್ದುಪಡಿಸುವ ಅಧಿಕಾರವನ್ನು ಈಗ ಹೆತ್ತವರಿಗೆ ಕೊಡಲಾಗಿದೆ ಸ್ನೇಹಿತರೆ. ಸದ್ಯ ಸುಪ್ರೀಂ ಕೋರ್ಟ್ ಹೊರಡಿಸಿರುವ ಈ ಆದೇಶದ ದೇಶಾದ್ಯಂತ ಭಾರೀ ಪ್ರಮಾಣದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಸ್ನೇಹಿತರೆ. ತಂದೆ ತಾಯಿ ಮತ್ತು ಪೋಷಕರು ಸುರಕ್ಷತೆಯ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ. ಅಷ್ಟೇ ಮಾತ್ರವಲ್ಲ ಸ್ನೇಹಿತರೆ, ತಂದೆ ತಾಯಿ ನೋಡಿಕೊಳ್ಳದ ಮಕ್ಕಳಿಗೆ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ಆಸ್ತಿಯನ್ನು ಕೊಡಬಾರದು. ಅಂದರೆ ತಂದೆ ತಾಯಿ ಆಸ್ತಿಯಲ್ಲಿ ಬಿಡಿಗಾಸು ಕೂಡ ಕೊಡಬಾರದು ಅಂತೇಳಿ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ವ್ಯಕ್ತಪಡಿಸಿದೆ ಸ್ನೇಹಿತರೆ. ಹೌದಾ ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತೇಳಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೀವು ವಕೀಲರ ಬಳಿ ಕೂಡ ಈ ಚರ್ಚೆಯನ್ನು ಮಾಡಬಹುದು ಸ್ನೇಹಿತರೆ. ಅಷ್ಟೇ ಮಾತ್ರವಲ್ಲದ ಸುಪ್ರೀಂ ಕೋರ್ಟ್ ಈ ಆದೇಶದ ಬಗ್ಗೆ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಬಹುದು. ವಕೀಲ ಅವರ ಜೊತೆ ಕೂಡ ಚರ್ಚೆಯನ್ನು ಮಾಡಬಹುದು ಸ್ನೇಹಿತರೆ. ನಿಮಗೂ ಕೂಡ ಅಪ್ಪ ಅಮ್ಮನ ಆಸ್ತಿಯಲ್ಲಿ ಪಾಲು ಬೇಕು ಅಂತ ಹೇಳಿದರೆ ನೀವು ಅಪ್ಪ ಅಮ್ಮನ ವೃದ್ಧಾಪ್ಯದಲ್ಲಿ ಸರಿಯಾಗಿ ನೋಡಿಕೊಳ್ಳಬೇಕಾಗುತ್ತೆ. ಒಂದು ವೇಳೆ ಅಪ್ಪ ಅಮ್ಮನ ಸರಿಯಾಗಿ ನೀವು ನೋಡಿಕೊಳ್ಳದೇ ಇದ್ದರೆ ನಿಮಗೆ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದು ಕೋರ್ಟ್ನಿಂದ ಬಂದ ಆದೇಶ ಸ್ನೇಹಿತರೆ. ಮತ್ತು ಇದರ ಬಗ್ಗೆ ಏನು ಅನಿಸುತ್ತಾ ಅಂತೇಳಿ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಇದೇ ಥರ ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪವನ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಥ್ಯಾಂಕ್ ಯು.